ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಬರ್ತಾ ಬರ್ತಾ ಪುರುಷರಲ್ಲಿ ವೀರ್ಯ ಸಮಸ್ಯೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಇವಾಗ ಆ್ಯನ್ ಅವರೇಜ್ ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ, ಎವ್ರಿ ಥರ್ಡ್ ಏನು ಪರ್ಸನ್ ಇದ್ದಾನೆ ಅವನಿಗೆ ಯಾವುದೋ ರೀತಿ ಸ್ಪರ್ಮ್ದು ಪ್ರಾಬ್ಲಮ್ ಆಗೇ ಆಗ್ತಾ ಇದೆ. ಅಂದರೆ ಒಂದು 50 ವರ್ಷ ಅಥವಾ 40 ವರ್ಷ ಮುಂಚೆ ಪುರುಷರದು ಏನು ವೀರ್ಯ ಇತ್ತು ಆ ಕ್ವಾಲಿಟಿಗೆ ಇವಾಗ ಪ್ರೆಸೆಂಟ್ ಇದ್ದಿದ್ದ ಯಂಗ್ ಹುಡುಗರು ಏನಿದಾರಲ್ಲ 25ಇಂದ 40 ಏಜ್ ಗ್ರೂಪ್ನಲ್ಲಿ ಸ್ಪರ್ಮ್ ಕ್ವಾಲಿಟಿ ಆಲ್ಮೋಸ್ಟ್ 40% ಡ್ರಾಸ್ಟಿಕಲಿ ಕಡಿಮೆ ಆಗಿಬಿಟ್ಟಿದೆ. ಇವಾಗ ಮಕ್ಕಳಾಗ್ತಾ ಇಲ್ಲ ಅಂದರೆ ಒಂದು ಕಾಲ ಇತ್ತು ಲೇಡೀಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದಂತ. ಬಟ್ ಇವಾಗ ಫಸ್ಟ್ ಮಕ್ಕಳಾಗ್ತಾ ಇಲ್ಲ ಅಂತ ಎಲ್ಲಕ್ಕಿಂತ ಫಸ್ಟ್ ಗೈನಕಾಲಜಿಸ್ಟ್ ಏನು ಮಾಡ್ತಾರೆ, ನಿಮ್ಮ ಮನೆಯವ್ರದ್ದು ಇದು ಒಂದು ವೀರ್ಯ ಟೆಸ್ಟ್ ಮಾಡಿಸಿ ಅಂತಾರೆ. ಅಂದರೆ ಅಷ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ವೀರ್ಯ ನಾಶ ಆಗಕ್ಕೆ ಏನೇನು ಕಾರಣಗಳು ಇರಬಹುದು, ಅದರಲ್ಲಿ ಇವತ್ತು ನಾನು ಒಂದು ರೀಸನ್ ಬಗ್ಗೆ ಅಥವಾ ಒಂದು ಕಾರಣ ಬಗ್ಗೆ ಮಾತಾಡ್ತೀನಿ. ಅದು ನಂಬರ್ 1 ಸ್ಪರ್ಮ್ ಕಿಲ್ಲರ್. ಸ್ಪರ್ಮ್ ಅಥವಾ ವೀರ್ಯನ ಹಾಳು ಮಾಡೋಕ್ಕೆ ಅದು ಒಂದು ದೊಡ್ಡ ರೀಸನ್. ಅದು ಅಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್. ಸರ್, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದರೆ ಏನು? ತಾವು ಡೇ ಟು ಡೇ ಕೆಲಸ ಮಾಡ್ತೀರಾ, ಸ್ಟ್ರೆಸ್ ಇರುತ್ತೆ, ಪೊಲ್ಯೂಷನಲ್ಲಿ ವರ್ಕ್ ಮಾಡ್ತೀರಾ, ತಮ್ಮ ಹೇಗೆ ಏಜ್ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ ಏನಾಗುತ್ತೆ, ಒಂಥರ ಆಕ್ಸಿಡೇಷನ್ ಆಗ್ತಾ ಇರುತ್ತೆ. ಆಕ್ಸಿಡೇಷನ್ ಅಂದರೆ ಏನು? ಬಾಡಿನಲ್ಲಿ ಫ್ರೀ ರ್ಯಾಡಿಕಲ್ಸ್ ಡೆವಲಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಗ್ಲಾಸ್ ಬಾಟಲ್ ಇದೆ, ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ರೆ ಏನಾಗುತ್ತೆ, ಸ್ವಲ್ಪ ಒಂದು ರಿಯಾಕ್ಷನ್ ಆಗಿಬಿಟ್ಟು ನೊರೆ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಬಾಡಿನಲ್ಲಿನೂ ತಮ್ಮ ಫಿಸಿಕಲ್ಲು ಎಕ್ಸರ್ಷನ್ನು, ಪೊಲ್ಯೂಷನ್ನು, ತಮ್ಮ ಸ್ಟ್ರೆಸ್ ಲೆವೆಲ್ದಿಂದ ಬಾಡಿನಲ್ಲಿ ಕೆಮಿಕಲ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ತಾವು ಸೈನ್ಸ್ ಏನಾದರೂ ಸ್ಟೂಡೆಂಟ್ಸ್ ಇದ್ದರೆ ಮತ್ತು ಸ್ವಲ್ಪ ಬಿಚ್ಚಿ ಹೇಳ್ತೀನಿ. ಒಂದು ಆಟಮ್ನಲ್ಲಿ ಒಂದು ಎಲೆಕ್ಟ್ರಾನ್ಸ್ ಅಂತ ಇರುತ್ತೆ. ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಎನರ್ಜಿನ ಒಂದು ಆಟಮ್ದಿಂದ ಬೇರೆ ಆಟಮ್ಗೆ ಎನರ್ಜಿ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಈ ಎಲೆಕ್ಟ್ರಾನ್ಸು ಒಂದು ಐಟಮ್ದಿಂದ ಬೇರೆ ಐಟಮ್ ಮೇಲೆ ಹೋಗ್ತಾ ಇದೆ. ಅದೇ ರೀತಿ ತಮ್ಮ ಬಾಡಿದ ಏನು ಎನರ್ಜಿ ಇರುತ್ತೆ, ಈ ಎನರ್ಜಿ ತಮ್ಮ ಸೆಲ್ದಿಂದ ಹೊರಗಡೆ ಹೋಗ್ತಾ ಇದೆ. ಅದರಿಂದ ನಿಮಗೆ ಏಜಿಂಗ್ ಬೇಗ ಬರುತ್ತೆ. ತಾವು ಏಜ್ 35 ಇದ್ರೂ 45 ಕಾಣಿಸಕ್ಕೆ ಸ್ಟಾರ್ಟ್ ಮಾಡ್ತೀರಾ. ತಮ್ಮದು ಏಜ್ 30 ಇದ್ರೂ 45 ವರ್ಷಕ್ಕೆ ತಮ್ಮ ಬಾಡಿನಲ್ಲಿ ಏನೇನೇನೇನು ಆಕ್ಟಿವಿಟಿ ಆಗಬೇಕು ಆ ಆಕ್ಟಿವಿಟಿ ಇದರಲ್ಲಿ ಆಗುತ್ತೆ. ಇದಕ್ಕಂತಾರೆ ಆಕ್ಸಿಡೇಟಿವ್ ಸ್ಟ್ರೆಸ್. ಇದಕ್ಕೆ ಸ್ವಲ್ಪ ಕಾರಣಗಳು ಹೇಳ್ತೀನಿ. ಒಂದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಅಂದರೆ ತಾವು ಯಾವುದೋ ರೀತಿ ದೈಹಿಕವಾಗಿ ವ್ಯಾಯಾಮ ಮಾಡ್ತಾ ಇಲ್ಲ ಅಥವಾ ದೈಹಿಕವಾಗಿ ಯಾವುದು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ. ಒಂದು ಕಾಲ ಇತ್ತು, ಹಳೆಗಾಲದಲ್ಲಿ ಹೇಳ್ತಿದ್ರು, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಧಾರವಾಡ ಆಗಲಿ, ಹುಬ್ಬಳ್ಳಿ ಆಗಲಿ ಅಥವಾ ಕಲಬುರಗಿ ಸೈಡ್ ಏನಂದರೆ, ಅವರು ಅಖಾಡನಲ್ಲಿ ಪೈಲ್ವಾನ್ ಇರ್ತಿದ್ರಲ್ಲ, ಕುಸ್ತಿ ಆಡೋರು, ಒಂದೊಂದು ದಿವಸಕ್ಕೆ 1000 ಬೈಠಕ್ ಹೊಡಿತಿದ್ರು. ಆವಾಗ 3 ಹೆಂಡರ್ನ ಅವ್ರು ಮೇಂಟೈನ್ ಮಾಡ್ಬೋದಾಗಿತ್ತು. ಇವಾಗ ಏನಾಗಿದೆ ಅಂದರೆ, ದೈಹಿಕವಾಗಿ ತಾವು ಫಿಸಿಕಲಿ ಆಕ್ಟಿವ್ನೇ ಇಲ್ಲ. 15 ನಿಮಿಷ ವಾಕ್ ಮಾಡಿಬಿಟ್ರೆ ತಮ್ಮ ಕೈ ಕಾಲು ಬ್ಯಾನಿ ಬರುತ್ತೆ. ಇವಾಗ ಏನಾಗ್ತಾ ಇದೆ, ಒಂದು ಹೆಣ್ಮಗಳು 3 ಗಂಡಸರನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕೆ? ತೃಪ್ತಿ ಇಲ್ಲ. ಅವಾಗ ಪುರುಷರ ಕಾಲಿನಲ್ಲಿ, ಪುರುಷರ ಕೈನಲ್ಲಿ, ಅವ್ರ ದೇಹದಲ್ಲಿ ಬಲ ಇತ್ತು, ಅವ್ರು 3 ಹೆಂಡರನ್ನ ಪಾಲಿಸ್ತಿದ್ರು. ಇವಾಗ ಹೆಣ್ಮಕ್ಳು ಪವರ್ ಜಾಸ್ತಿ ಆಗಿದೆ, 3 ಗಂಡಸು ಮಕ್ಕಳನ್ನ ಅವ್ರು ಇದು ಮಾಡ್ತಾ ಇದ್ದಾರೆ, ಮೇಂಟೈನ್ ಮಾಡ್ತಿದ್ದಾರೆ. ಯಾಕಂದರೆ ವೀಕ್ ಆಗ್ತಾ ಇದ್ರ ದೈಹಿಕವಾಗಿ ಅಂತ. ಸೊ ಫಸ್ಟು ಫಿಸಿಕಲಿ ತಾವು ತುಂಬ ಸ್ಟ್ರಾಂಗ್ ಇರಬೇಕು. ಫಿಸಿಕಲ್ ಆಕ್ಟಿವಿಟಿ ವೀಕ್ ಆಗಿಬಿಟ್ರೆ ಏಜಿಂಗ್ ಬೇಗ ಬರುತ್ತೆ. ಒಂದು. ಎರಡನೇದು ದುಶ್ಚಟಗಳನ್ನೇಂದ್ರು, ತುಂಬ ಯಂಗ್ ಏಜ್ನಲ್ಲಿ ಸ್ಮೋಕ್ ಮಾಡೋದು, ತುಂಬ ಯಂಗ್ ಏಜ್ನಲ್ಲಿ ಡ್ರಗ್ಸ್ ತೊಗೊಳ್ಳೋದು, ತುಂಬ ಯಂಗ್ ಏಜ್ನಲ್ಲಿ ಡ್ರಿಂಕ್ಸ್ ಮಾಡೋದು. ಇದರಿಂದ ಏನಾಗುತ್ತೆ, ಬಾಡಿನಲ್ಲಿ ಸ್ಮೋಕಿಂಗ್ ತುಂಬ ಡೇಂಜರ್. ಅದು
ಇದು ಏನು ಮಾಡುತ್ತೆ, ಸ್ಲೋಲಿ ಬಾಡಿನಲ್ಲಿ ಆ ಏನು ವೆಸಲ್ಸ್ ಇರುತ್ತೆ, ಆ ವೆಸಲ್ಸ್ನಲ್ಲಿ ಇರುವ ನೈಟ್ರಿಕ್ ಆಕ್ಸೈಡ್ ಅದನ್ನು ಕಡಿಮೆ ಮಾಡಿಬಿಟ್ಟು ಅಲ್ಲಿ ಕೊಲೆಸ್ಟ್ರಾಲ್ ಕಲೆಕ್ಷನ್ ಜಾಸ್ತಿ ಮಾಡುತ್ತೆ. ಅದರದಿಂದ ಬಾಡಿನಲ್ಲಿ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಡೆವಲಪ್ ಆಗಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿ ಅದರ ಎಫೆಕ್ಟ್ ನಮ್ಮ ವೀರ್ಯ ಮೇಲೆ ಬರ್ತಾ ಇದೆ. ಮೂರನೇದು ಹಸ್ತಮೈಥುನ ಅಥವಾ ಅನ್ಯಾಚುರಲ್ ಸೆಕ್ಸ್. ಅದು ಅಂದರೆ ಏನು, ತಾವು ಕಡಿಮೆ ವಯಸ್ಸಿನಲ್ಲಿನೇ ಕೈದಿಂದ ಒಂದೊಂದು ದಿವಸಕ್ಕೆ 3 ಸತಿ 4 ಸತಿ ಹಸ್ತಮೈಥುನ, ಮಸ್ಟರ್ಬೇಷನ್ ಅಥವಾ ಕೈದಿಂದ ನೋಡ್ಕೊಳ್ಳೋದು, ಅದು ಒಂದು. ಎರಡನೇದು ಬೆಡ್ ಮೇಲೆ ರಬ್ ಮಾಡೋದು. ಇದರಿಂದ ಏನಾಗುತ್ತೆ, ಆ ಟೆಸ್ಟಿಕಲ್ಸ್ನಲ್ಲಿ, ಸೆಮೆನೋಫೆರಸ್ ವೆಸಿಕಲ್ಸ್ನಲ್ಲಿ, ಎಪಿಡಿಡ್ಮಸ್ನಲ್ಲಿ ಎಲ್ಲಿ ವೀರ್ಯ ಉತ್ಪತ್ತಿ ಆಗುತ್ತೆ ಆ ಆರ್ಗನ್ನು ತುಂಬ ಸೆನ್ಸಿಟಿವ್ ಆರ್ಗನ್ನು, ಅದಕ್ಕೆ ರಬ್ ಮಾಡಿ ಅದರಲ್ಲಿ ಇರುವ ಕುಷನ್ಸು, ಅದರಲ್ಲಿ ಇರುವ ಸ್ಪಂಜು, ಅದರಲ್ಲಿ ಇರುವ ಮ್ಯೂಕಸ್ಸು, ಅದರಲ್ಲಿ ಇರುವ ಎಪಿಥೆಲಿಯಲ್ ಸೆಲ್ಸ್ನ ಡ್ಯಾಮೇಜ್ ಮಾಡ್ತಿದ್ದೀರಾ. ಅದರಿಂದ ಎಲ್ಲಿ ಸ್ಪರ್ಮ್ ಉತ್ಪತ್ತಿ ಚೆನ್ನಾಗಾಗಬೇಕು ಅಲ್ಲಿ ಆಗಲ್ಲ. ನಾಲ್ಕನೇದು ನಿದ್ದೆ. ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀರಾ, ತಮ್ಮದು ಒಂದು ಯುರೋಪಿಯನ್ ಶಿಫ್ಟ್ ಇರುತ್ತೆ ಅಥವಾ ಅಮೇರಿಕನ್ ಶಿಫ್ಟ್ ಇರುತ್ತೆ, ಅವ್ರ ಕೆಲಸನೇ ರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, ಬೆಳಗ್ಗೆ 4 ಗಂಟೆ 5 ಗಂಟೆವರೆಗೆ ವರ್ಕ್ ಮಾಡ್ತೀರ. ಬಟ್ ನಮ್ಮ ಬಾಡಿ ಪ್ರಕೃತಿ ಪ್ರಕಾರ ಹೇಗಂದರೆ ನಾವು ಡೇ ಟೈಮ್ನಲ್ಲಿ ವರ್ಕ್ ಮಾಡಬೇಕು, ರಾತ್ರಿ ಮಲಗಬೇಕು. ಯಾಕೆ ರಾತ್ರಿ ಮಲಗಬೇಕಂದ್ರೆ ತಾವು ಇಡೀ ದಿವಸದಲ್ಲಿ ಏನೇನು ಕೆಲಸ ಮಾಡ್ತಾ ಬಾಡಿನಲ್ಲಿ ಸಣ್ಣ ಪುಟ್ಟ ತುಟಿಗಳು ತೊಂದರೆಗಳಾಗಿದ್ದಿರುತ್ತೆ. ನೀವು ನೈಟ್ ಮಲಗಿಬಿಟ್ರೆ ಬಾಡಿನಲ್ಲಿನೇ ಒಂದು ಇಂಟರ್ನಲ್ ಮೆಕ್ಯಾನಿಸಮ್ ಇರುತ್ತೆ ಅದಕ್ಕೆ ರೆಡಿ ಮಾಡ್ಸೋಕ್ಕೆ. ಫಾರ್ ಎಕ್ಸಾಂಪಲ್, ತಮ್ಮದು ಒಂದು ಸಿಸ್ಟಮ್ ಇದೆ, ಕಂಪ್ಯೂಟರ್ ಇರುತ್ತೆ, ಕಂಪ್ಯೂಟರ್ನಲ್ಲಿ ಒಂದು ಆ್ಯಂಟಿವೈರಸ್ ಹಾಕ್ತೀರಾ. ಯಾಕೆ ಆ್ಯಂಟಿವೈರಸ್ ಹಾಕ್ತೀರಾ ಅಂದರೆ, ಯಾವುದೋ ಒಂದು ವೈರಸ್ ಬೇರೆ ಸಿಸ್ಟಮ್ದಿಂದ ತಮ್ಮ ಸಿಸ್ಟಮ್ನಲ್ಲಿ ಎಂಟ್ರಿ ಆದ್ರೂ ತಮ್ಮ ಸಿಸ್ಟಮ್ನ ಫೈಲ್ನ ಯಾವುದೋ ರೀತಿ ಕರಪ್ಟ್ ಮಾಡಬಾರ್ದು, ತಮ್ಮ ಸಿಸ್ಟಮ್ನ ಯಾವುದೋ ರೀತಿ ಹಾಳು ಮಾಡಬಾರ್ದು. ಅದೇ ಥರ ಒಂದು ಬಾಡಿನಲ್ಲಿ ಒಂದು ಇಂಟರ್ನಲ್ ಮೆಕ್ಯಾನಿಸಮ್ ಇರುತ್ತೆ. ಆ ಇಂಟರ್ನಲ್ ಮೆಕ್ಯಾನಿಸಮ್ ಓನ್ಲಿ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಯಾವಾಗ ತಾವು ರಾತ್ರಿ ಚೆನ್ನಾಗಿ ಒಂದು 7 to 8 hours ಪ್ರಾಪರ್ ಮಲಗ್ತೀರಾ. ನೀವು ಡೇ ಟೈಮ್ನಲ್ಲಿ 12 ತಾಸು ಮಲಗಿದ್ರೂ ಏನು ಪ್ರಯೋಜನ ಇಲ್ಲ. ಬಿಕಾಸ್ ಅದು ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತ ಹೇಳಿದ್ದಾರೆ ಆಯುರ್ವೇದನಲ್ಲಿ. ರಾತ್ರಿ ಏನಿರುತ್ತೆ ನೋಡಿ, ಚಂದ್ರನಾಡಿ ಆಕ್ಟಿವೇಟ್ ಇರುತ್ತೆ, ಡೇ ಟೈಮ್ನಲ್ಲಿ ಸೂರ್ಯನಾಡಿ ಆಕ್ಟಿವೇಟ್ ಇರುತ್ತೆ. ಚಂದ್ರನಾಡಿ ಯಾವಾಗ ಆಕ್ಟಿವೇಟ್ ಇರುತ್ತೆ ನೋಡಿ, ಒಳ್ಳೆ ಪೀಸ್ಫುಲ್ ನಿದ್ದೆ ಬರುತ್ತೆ. ಸೂರ್ಯನಾಡಿ ಆಕ್ಟಿವೇಟ್ ಯಾವಾಗ ಇರುತ್ತೆ ನೋಡಿ, ನಿದ್ರೆ ಬಂದ್ರೂ ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೆ, ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ನಲ್ಲಿ ಇರಲ್ಲ, ಕನಸುಗಳು ಜಾಸ್ತಿ ಬರೋದು. 5ನೇದು ನಮ್ಮ ಫುಡ್ ಹ್ಯಾಬಿಟ್ಸ್. ಫುಡ್ಸ್ ಹ್ಯಾಬಿಟ್ಸ್ನಲ್ಲಿ ಏನಂದರೆ, ಏನು ತಿನ್ನಬೇಕು ಅದು ತಿಂತಾ ಇಲ್ಲ, ಏನು ತಿನ್ನಬಾರ್ದು ಅದು ತಿಂತೀವಿ. ನೀವು ಯಾವುದೋ ಒಂದು ರೆಸ್ಟೋರೆಂಟ್ನಲ್ಲಿ ಹೋಗಿ ಲೆಮನ್ ಜ್ಯೂಸ್ ಆ್ಯಡ್ ಅವ್ರಿಗೆ ಕೇಳಿ, ಅವ್ರು ಏನು ಮಾಡ್ತಾರೆ, ನೀರಿನಲ್ಲಿ ಯಾವುದೋ ಲೆಮನ್ ಫ್ಲೇವರ್ದು ಪೌಡರ್ ಹಾಕಿಬಿಟ್ಟು ಅದನ್ನು ಲೆಮನ್ ಜ್ಯೂಸ್ ಅಂತ ಕೊಡ್ತಾರೆ. ಆಮೇಲೆ ಊಟ ಆದಮೇಲೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಬಾವೆಲ್ ಏನು ಕೊಡ್ತಾರೆ ನೋಡಿ, ಅದರಲ್ಲಿ ಲಿಂಬೆ ಹಣ್ಣು ಕಟ್ ಮಾಡಿಬಿಟ್ಟು ಕೊಡ್ತಾರೆ. ಯಾವುದು ಕುಡಿಯೋಕೆ ಬೇಕಾಗಿತ್ತು ಅದು ಏನು ಮಾಡ್ತಾ ಇದ್ದಾರೆ, ಕೈ ತೊಳೆಯೋಕೆ ಕೊಡ್ತಾ ಇದ್ದಾರೆ. ಯಾವ್ದು ಕೈ ತೊಳೆಯೋಕೆ ಕೊಡಬೇಕದು ಕುಡಿಯೋಕೆ ಕೊಡ್ತಾ ಇದ್ದಾರೆ. ಅದರಿಂದ ಬಾಡಿನಲ್ಲಿ ಏನಾಗ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗಿಬಿಟ್ಟು ಅದರ ಪರಿಣಾಮ ಸ್ಪರ್ಮ್ ಮೇಲೆ ಆಗ್ತಾ ಇದೆ. ಸೊ ಇದು ಆಗಬಾರ್ದು. ನನ್ನ ಸ್ಪರ್ಮ್ನ ನಾನು ಒಳ್ಳೆ ರೀತಿ ಕಾಪಾಡಬೇಕು. ನಾನು ಇವಾಗ ನೆಕ್ಸ್ಟ್ ವರ್ಷ ಮದುವೆ ಮಾಡಬೇಕು, ಮದುವೆ ಆದ ತಕ್ಷಣ ನಾನು ಒಂದು ಮಗು ಆಗಬೇಕಂತ ಆಸೆ ಏನಾದರೂ ಇದ್ದರೆ ಏನೇನು ಮಾಡಬೇಕು, ಒಂದು ಪ್ರಾಪರ್ ಸ್ಲೀಪ್, ಒಳ್ಳೆ 7 to 8 hours ನಿದ್ರೆ. ಆಮೇಲೆ ಏನಾದರೂ ದುಶ್ಚಟಗಳಿದ್ದರೆ ಸ್ಮೋಕು, ಡ್ರಿಂಕ್ಸು, ಆಲ್ಕೋಹಾಲು, ಡ್ರಗ್ಸ್ ಬಿಡಬೇಕು. ಹೆಲ್ದಿ ಬ್ಯಾಲೆನ್ಸ್ ಡೈಟ್, ಅದರಲ್ಲಿ ಗ್ರೀನ್ ವೆಜಿಟೇಬಲ್ಸು, ಫ್ರೂಟ್ಸು, ಆಮೇಲೆ ಇವು ಸ್ಟ್ರಾಬೆರೀಸು, ರೆಡ್ ಕಲರ್ಸ್ ಏನು ಫ್ರೂಟ್ಸ್ ಇರೋದಲ್ಲ ಅವೆಲ್ಲ ಚೆನ್ನಾಗಿ ತಗೋಬೇಕು. ಆಮೇಲೆ ಯೋಗ ಮತ್ತು ಪ್ರಾಣಾಯಾಮ ಮಾಡಬೇಕು. ಆದಷ್ಟು ಸ್ಟ್ರೆಸ್ನ ಅವಾಯ್ಡ್ ಮಾಡಬೇಕು. ಇಷ್ಟು ಫಾಲೋ ಮಾಡಿ ತಮ್ಮ ಸ್ಪರ್ಮ್ ಕ್ವಾಲಿಟಿ, ತಮ್ಮ ವೀರ್ಯ ಮತ್ತು ತಮ್ಮ ವಂಶ ಪರಂಪರೆ ಬೆಳಿಬೇಕು. ಇಲ್ಲೇ ತಮ್ಮದು ವಂಶ ಪರಂಪರೆ ಸ್ಟಾಪ್ ಆಗಬಾರ್ದಂದ್ರೆ
ಇವಾಗದಿಂದೇ ಎಚ್ಚರ ಆಗ್ಬಿಟ್ಟು ತಮ್ಮ ವೀರ್ಯನ ಕಾಪಾಡಿ. ತಾವು ಎಷ್ಟೋ ಧನ ಸಂಪಾದನೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಬಂದ್ಬಿಟ್ಟು ಆಮೇಲೆ ತಮಗೆ ಮಕ್ಕಳೇ ಆಗಿಲ್ಲ ಅಂದ್ರೆ ಯಾರಿಗೆ ಕೊಡೋದು ಸಂಪತ್ತಿ? ಅದಕ್ಕೆ ನಮ್ಮ ಹಳೆ ಏನ್ ಹೇಳ್ತಾರಂದ್ರೆ ಮಕ್ಕಳೇ ಅದು ಒಂದು ದೊಡ್ಡ ಸಂಪತ್ತಿ. ಇನ್ ಕೇಸ್ ಯಾವುದೋ ರೀತಿ ಸೆಕ್ಸ್ ಸಮಸ್ಯೆ ಇದೆ ಅಥವಾ ಸೆಕ್ಸ್ ಬಗ್ಗೆ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಮ್ಮ ತಿಳ್ಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನವರಿಗೆ ತಾವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.